ಮಳೆಯ ಸಂಜೆ. ಹಳೆಯ ರಸ್ತೆಯ ತುದಿಯಲ್ಲಿ ಎಲ್ಲರೂ ತಪ್ಪಿಸಿಕೊಳ್ಳುವ ಆ ಮನೆಯ ಮುಂದೆ ಅರ್ಜುನ್ ನಿಂತಿದ್ದಾನೆ. ಒಡೆದ ಕಿಟಕಿಗಳೊಳಗೆ ಮಿಂಚಿನ ಹೊಳಪು ಹೊಕ್ಕಾಗ ಒಳಗಿನ ನೆರಳುಗಳು ಜೀವಂತವಾಗಿರುವಂತೆ ಕದೆಯುತ್ತಿವೆ. ಅವನ ಬಲಗೈಯಲ್ಲಿ ತಾತ ಬಿಟ್ಟು ಹೋದ ಹಳೆಯ ಕೀಲಿಯೊಂದು ಮಳೆಯ ಹನಿಗಳ ನಡುವೆ ಮಿನುಗುತ್ತಿದೆ. ಇದೇನಾ ಆ ಮನೆ? ತಾತ ಯಾವತ್ತೂ ಹೆಸರು ಹೇಳದೆ ಸಮಯ ಬಂದಾಗ ಮಾತ್ರ ಹೋಗು ಅಂತ ಹೇಳುತ್ತಿದ್ದ ಮನೆ. ನಾನು ಇಲ್ಲಿ ನಿಂತಿರುವುದೇ ಸರಿಯೇ ಅನ್ನೋದು ಗೊತ್ತಿಲ್ಲ, ಆದರೆ ಹಿಂದಿರುಗೋ ಮನಸ್ಸೂ ಇಲ್ಲ. ಈ ಕೀಲಿ ನಿಜವಾಗಿಯೂ ಈ ಮನೆಯದ್ದೇನಾ? ಇಲ್ಲ ಅಂದರೆ ತಾತ ನನಗೆ ಏನನ್ನಾದರೂ ಮರೆ ಮಾಡಿದ್ರಾ? ಗಾಳಿ ಜೋರಾಗಿ ಬೀಸುತ್ತದೆ. ಬಾಗಿಲಿನ ಮೇಲಿನ ಹಳೆಯ ಮರದ ಫಲಕ ಅರ್ಧಕ್ಕೆ ಒಡೆದು ತೂಗುತ್ತದೆ. ನೀಲಕಂಠ ವಿಲಾಸ ಎನ್ನುವ ಅಕ್ಷರಗಳು ಮಸುಕಾಗಿ ಇನ್ನೂ ಕಾಣಿಸುತ್ತವೆ. ನೀಲಕಂಠ ವಿಲಾಸ. ತಾತನ ಹೆಸರೂ ನೀಲಕಂಠವೇ. ಹಾಗಾದರೆ ಇದು ಅವರ ಮನೆನಾ? ಅಮ್ಮ ಏಕೆ ಈ ಜಾಗದ ಬಗ್ಗೆ ಮಾತೇ ಆಡಲಿಲ್ಲ? ಚಿಕ್ಕವನಿದ್ದಾಗ ಕೇಳಿದಾಗಲೂ ವಿಷಯ ಬದಲಿಸುತ್ತಿದ್ದಳು. ಸರಿ, ಮೊದಲಿಗೆ ಹತ್ತಿರ ಹೋಗಿ ನೋಡೋಣ. ಹೊರಗೆ ನಿಂತರೆ ಭಯ ಇನ್ನೂ ಹೆಚ್ಚಾಗುತ್ತೆ. ಅರ್ಜುನ್ ನಿಧಾನವಾಗಿ ಗೇಟ್ವರೆಗೆ ಬರುತ್ತಾನೆ. ಕಬ್ಬಿಣದ ಕಂಬಗಳು ಜಂಗಿನಿಂದ ಕೆಂಪಾಗಿವೆ. ಒಳಗಿನ ತೋಟ ಕಾಡಿನಂತೆ ಬೆಳೆದಿದೆ. ಒಮ್ಮೆ ಚೆನ್ನಾಗಿದ್ದ ದಾರಿ ಈಗ ಎಲೆ, ಕೆಸರು, ಬಳ್ಳಿಗಳ ಕೆಳಗೆ ಮರೆತು ಹೋಗಿದೆ. ಗೇಟ್ ತೆರೆದೆಯೇ ಇದೆ. ಅಂದರೆ ಯಾರಾದರೂ ಒಳಗೆ ಹೋಗಿದ್ದಾರಾ? ಇಲ್ಲ, ಗಾಳಿ ತಳ್ಳಿದಿದೆಯಾ? ಅರ್ಜುನ್, ನೀನು ನಿಜವಾಗಿಯೂ ಬಂದೆಯಾ ಇಲ್ಲಿ? ಮೀರಾ, ನೀನು ಇಲ್ಲಿ ಹೇಗೆ? ನಿನ್ನ ಮೆಸೇಜ್ ನೋಡಿದೆ. ಹಳೆಯ ಮನೆಯ ಹತ್ತಿರ ಇದ್ದೀನಿ ಅಂತ ಹಾಕಿ ಫೋನ್ ಎತ್ತಲೇ ಇಲ್ಲ. ನಾನು ಬರದೇ ಇರ್ತೀನಿ ಅಂದುಕೊಂಡಿಯಾ? ನಾನು ನಿನ್ನನ್ನು ಕರೆಸಿಲ್ಲ. ಕೇವಲ ಯಾರಿಗಾದರೂ ಹೇಳಬೇಕು ಅನ್ನಿಸಿತು. ಹೇಳಬೇಕಿದ್ದರೆ ಸ್ಪಷ್ಟವಾಗಿ ಹೇಳಬೇಕು. ಇದು ಊರಿನ ಜನರು ದೂರದಿಂದಲೇ ನೋಡೋ ಮನೆ, ಹತ್ತಿರ ಬರುವ ಮನೆ ಅಲ್ಲ. ಗೊತ್ತು. ಆದರೆ ನನ್ನ ತಾತ ಸಾಯೋದಕ್ಕೆ ಮುಂಚೆ ಈ ಕೀಲಿಯನ್ನು ನನ್ನ ಕೈಗೆ ಕೊಟ್ಟು ಮಳೆ ಬಂದ ಸಂಜೆ ನೆನಪಿರಲಿ ಅಂದಿದ್ದರು. ಇವತ್ತು ಅದೇ ಸಂಜೆ ಅನ್ನಿಸುತ್ತಿದೆ. ಒಳ್ಳೇದೇ ಕೇಳಿಸುತ್ತಿಲ್ಲ. ನಿನ್ ತಾತ ಏನಾದ್ರೂ ಪತ್ರ ಬಿಟ್ಟಿದ್ರಾ? ಸುಳಿವು? ಒಂದು ಚಿಕ್ಕ ಕಾಗದ ಮಾತ್ರ. ಅದರಲ್ಲಿ ಮನೆಯೊಳಗೆ ಉತ್ತರ ಇದೆ, ಆದರೆ ಮೊದಲು ನೀನೇ ನಿನ್ನ ಭಯವನ್ನು ತೆರೆಯಬೇಕು ಅಂತಿತ್ತು. ಅದೊಂದು ಪತ್ರಕ್ಕಿಂತ ಪಹೇಲಿ ಹಾಗೆ ಇದೆ. ಹೌದು, ಅದಕ್ಕೆ ಬಂದಿದ್ದೇನೆ. ಸರಿ, ನೀನು ಒಳಗೆ ಹೋದರೆ ನಾನು ಹೊರಗೆ ನಿಂತುಕೊಳ್ಳಲ್ಲ, ಜೊತೆಗೆ ಬರುತ್ತೇನೆ. ನಿಜವಾ? ಭಯವಾಗಲ್ಲವಾ? ಆಗ್ತಿದೆ, ಆದರೆ ನಿನ್ನನ್ನು ಒಬ್ಬನೇ ಒಳಗೆ ಬಿಡೋದಕ್ಕಿಂತ ಕಡಿಮೆ ಆಗ್ತಿದೆ. ಮಂಟಪದ ಕೆಳಗೆ ನಿಂತಾಗ ಮಲೆಯ ಹೊಳೆತ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಮನೆಯೊಳಗಿಂದ ಬರುವ ನಿಶ್ಶಬ್ದ ಇನ್ನೂ ಭಾರವಾಗಿರುತ್ತದೆ. ಮಿಂಚು ಹೊಳೆಯುವ ಪ್ರತಿ ಕ್ಷಣ ಒಡೆದ ಕಿಟಕಿಗಳೊಳಗೆ ವಿಚಿತ್ರ ನೆರಳುಗಳು ಗೋಡೆಯ ಮೇಲೆ ಹರಿದಾಡುತ್ತವೆ. ಒಳಗೆ ಯಾರೋ ನಡೆದಂತೆ ಕಾಣಿಸುತ್ತೆ ಈಗ. ನಾನು ಕೂಡ ಅದೇ ನೋಡಿದೆ. ಅಥವಾ ಮಿಂಚಿನ ನೆರಳಿರಬಹುದು. ಅಥವಾ ಅನ್ನೋದನ್ನ ಇಂಥ ಜಾಗದಲ್ಲಿ ಕೇಳೋದಕ್ಕೂ ಇಷ್ಟವಿಲ್ಲ. ಬಾಗಿಲಿಗೆ ತಾಳೆ ಇದೆ. ಕೀಲಿಯನ್ನು ಪ್ರಯತ್ನಿಸೋಣ. ಕೈ ನಡುಗುತ್ತಿದೆ ನಿನ್ನದು. ಭಯ ಇಲ್ಲ ಅಂತ ನಟಿಸೋದಕ್ಕೆ ಆಗಲ್ಲ. ಇದೆ, ತುಂಬ ಇದೆ. ಭಯ ಇರೋದೇ ಸರಿಯೇ, ಅದರಿಂದ ಓಡಬೇಡ ಅಷ್ಟೇ. ಸರಿ, ನೋಡೋಣ. ಅರ್ಜುನ್ ಕೀಲಿಯನ್ನು ತಾಲೆಯೊಳಗೆ ನಿಧಾನವಾಗಿ ಹಾಕುತ್ತಾನೆ. ಮೊದಲಿಗೆ ಅದು ಕದಿಯುವುದೇ ಇಲ್ಲ. ನಂತರ ಅವನು ಒಮ್ಮೆ ಆಳವಾಗಿ ಉಸಿರೆಳೆದು ತಿರುಗಿಸಿದಾಗ ಒಳಗಿಂದ ಹಳೆಯ ಲೋಹದ ಗದ್ದಲ ಕೇಳಿಸುತ್ತದೆ. ತಿರುಗುತ್ತಿದೆ. ಮೀರಾ, ಇದು ಕೆಲಸ ಮಾಡುತ್ತಿದೆ. ಹಾಗಾದರೆ ಇದು ನಿಜವಾಗಿಯೂ ನಿನ್ನ ತಾತನ ಮನೆ? ಅಥವಾ ಅವರು ಇಲ್ಲಿ ಏನನ್ನೋ ಬಚ್ಚಿಟ್ಟಿದ್ದರು? ಎರಡೂ ಕೇಳಲು ಸಮಾಧಾನಕರವಾಗಿಲ್ಲ. ಹೌದು, ಆದರೆ ಈಗ ಹಿಂದಿರುಗೋದಕ್ಕೂ ತಡವಾಗಿದೆ. ತಾಲೆ ತೆರೆದು ಕೆಳಗೆ ಬೀಳುತ್ತದೆ. ಅದೇ ಕ್ಷಣದಲ್ಲಿ ಮನೆಯೊಳಗಿಂದ ಚಳಿಯ ಗಾಳಿ ಹೊರಗೆ ಬೀಸುತ್ತದೆ. ಯಾರೋ ಒಳಗಿಂದ ಬಾಗಿಲು ತೆರೆಸಲು ಕಾಯುತ್ತಿದ್ದಂತೆ. ಆ ಗಾಳಿ, ಅರ್ಜುನ್, ಇದು ಸಾಮಾನ್ಯವಾಗಿಲ್ಲ. ನನಗೂ ಹಾಗೆ ಅನ್ನಿಸಿತು. ಆದರೂ ಬಾಗಿಲು ತೆಗೆಯೋಣ, ನಿಧಾನವಾಗಿ. ಬಾಗಿಲು ಒಳಗೆ ತಳ್ಳಿದಂತೆಯೇ ಹಳೆಯ ಮರದ ವಾಸನೆ, ತೇವದ ಗುಂಪು, ಮರೆಯಾದ ವರ್ಷಗಳ ಭಾರ ಅವರ ಮುಖಕ್ಕೆ ತಾಗುತ್ತದೆ. ಹಾಲ್ ಮಧ್ಯೆ ಬಿಳಿ ಚಾದರ ಮುಚ್ಚಿದ ಸೋಫಾ, ಗೋಡೆಯ ಮೇಲೆ ಹಲವು ಫೋಟೋಗಳು. ಒಂದರಲ್ಲಿ ಯುವ ನೀಲಕಂಠ, ಅವನ ಪಕ್ಕದಲ್ಲಿ ಪರಿಚಯವಿಲ್ಲದ ಒಂದು. ಅರ್ಜುನ್,
ಈ ಫೋಟೋದಲ್ಲಿ ಇರುವವರು ನಿನ್ನ ತಾತನೇನಾ? ಹೌದು, ಇದೇ ಮುಖ. ಆದರೆ ಅವರ ಪಕ್ಕದ ಹುಡುಗಿ ಯಾರು? ನಾನು ಈ ಫೋಟೋ ನೋಡಿರಲಿಲ್ಲ. ಮನೆಯವರಲ್ಲಿ ಯಾರಾದರೂ ಇರಬಹುದು. ನಿನ್ನ ಅಮ್ಮಗೆ ಅಕ್ಕ, ಚಿಕ್ಕಮ್ಮ? ಇಲ್ಲ, ನಮ್ಮ ಮನೆಯಲ್ಲಿ ಈ ಬಗ್ಗೆ ಯಾರೂ ಹೇಳಿಲ್ಲ. ಅದೇ ವಿಚಿತ್ರ. ಕುಟುಂಬದ ಫೋಟೋವನ್ನು ಏಕೆ ಮರೆಮಾಡಬೇಕು? ತಾತನಿಗೆ ಎರಡನೇ ಜೀವನ ಇದ್ದಂತಿದೆ. ನಾವು ತಿಳಿಯದ ಒಂದು ಭಾಗ. ಕೇಳು, ಏನೋ ಟಿಕ್ ಟಿಕ್ ಶಬ್ದ ಬರುತ್ತಿದೆ. ಗಡಿಯಾರವೇ? ಇಷ್ಟು ವರ್ಷಗಳ ನಂತರ? ಹಾಲ್ನ ಬಲಗೋಡಿಯ ಬಳಿ ನಿಂತಿರುವ ದೊಡ್ಡ ಪೆಂಡುಲಂ ಗಡಿಯಾರ ಇನ್ನೂ ನಿಧಾನವಾಗಿ ಅಲುಗಾಡುತ್ತಿದೆ. ಅದರ ಗಾಜು ಒಡೆದಿದೆ, ಆದರೆ ಸೂಜಿಗಳು ರಾತ್ರಿ 7:13 ನಿಂತಿವೆ. ಟಿಕ್ ಶಬ್ದ ಮಾತ್ರ ಬೇರೆಲ್ಲಿಂದೋ ಬರುತ್ತಿದೆ. ಗಡಿಯಾರ ನಿಂತಿದೆ, ಆದರೆ ಶಬ್ದ ಮುಂದುವರಿಯುತ್ತಿದೆ. ಅಂದರೆ ಇನ್ನೇನೋ ಕೆಲಸ ಮಾಡುತ್ತಿದೆ ಇಲ್ಲಿ. ಇನ್ನೇನೋ ಅಂದ್ರೆ? ಗೊತ್ತಿಲ್ಲ. ಆದರೆ ಮನೆಯೊಳಗೆ ಯಾರೂ ಇಲ್ಲ ಅಂತ ಈಗ ಹೇಳಲಾರೆ. ಅರ್ಜುನ್, ನಾವೊಂದು ಕೆಲಸ ಮಾಡೋಣ. ಮೊದಲು ಹಾಲ್, ನಂತರ ಮೆಟ್ಟಿಲು, ನಂತರ ಹೊರಗೆ. ಅವಸರ ಬೇಡ. ಒಪ್ಪಿದೆ. ನೀನು ಫೋನ್ ಲೈಟ್ ಹಿಡುಕು. ನಾನು ಈ ಫೋಟೋ ಹತ್ತಿರದಿಂದ ನೋಡುತ್ತೇನೆ. ತಡೆ, ಫ್ರೇಮ್ ಹಿಂದಕ್ಕೆ ಏನೋ ಅಂಟಿದೆ. ಏನು? ಕಾಗದವಾ? ಹೌದು, ಚಿಕ್ಕ ತುಂಡು. ತೆಗೆದುಕೊಳ್ಳುತ್ತೇನೆ. ಮೀರಾ ಫ್ರೇಮ್ ಹಿಂದಿನಿಂದ ಒದ್ದೆಯಾದ ಕಾಗದದ ತುಂಡನ್ನು ಎಚ್ಚರಿಕೆಯಿಂದ ತೆಗೆದು ಅರ್ಜುನ್ ಕೈಗೆ ಕೊಡುತ್ತಾಳೆ. ಅದರಲ್ಲಿ ಮಸುಕಾಗಿ ಒಂದೇ ಸಾಲು ಬರಹ ಇದೆ. ಮೇಲಿನ ಕೊಠಡಿಗೆ ಬರಬೇಡ. ಇದನ್ನು ಯಾರು ಬರೆದಿರಬಹುದು? ಸಾಮಾನ್ಯವಾಗಿ ಇಂಥ ಸಾಲು ಕಂಡ್ರೆ ಜನರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ಹೋಗ್ತಾರೆ. ಹೌದು, ನಾನು ಅದೇ ಯೋಚಿಸುತ್ತಿದ್ದೇನೆ. ಇಬ್ಬರೂ ಮೆಟ್ಲಿನ ಹತ್ತಿರ ಬರ್ತಾರೆ. ಮೇಲಿನಿಂದ ಕಾಣದ ಜಾಗದಿಂದ ನೀರಿನ ಹನಿ ಕೆಳಗೆ ಬೀರುತ್ತದೆ. ಮೆಟ್ಲಿನ ಮರ ಒದ್ದೆಯಾಗಿದ್ದು ಪ್ರತಿಯೊಂದು ಹೆಜ್ಜೆಯೂ ಕಿರುಗುಟ್ಟುವಂತೆ ತೋರುತ್ತದೆ. ಮನೆಯ ನಿಶ್ಶಬ್ದ ಈಗ ಕೇಳಿಸಿಕೊಳ್ಳುವಷ್ಟು ಘನವಾಗಿದೆ. ನಾವು ನಿಜವಾಗಿಯೂ ಮೇಲಕ್ಕೆ ಹೋಗ್ತೀವಾ? ಆ ಕಾಗದ ನೋಡಿದ್ಮೇಲೆ ಹೋಗದೇ ಇರೋದು ಇನ್ನೂ ಕಷ್ಟವಾಗಿದೆ. ನೀನು ಯಾವಾಗ್ಲೂ ಹೀಗೆ. ಹೋಗ್ಬೇಡ ಅಂದ್ರೆ ಮೊದಲು ಅಲ್ಲಿ ಹೋಗ್ತೀಯಾ? ಅದು ಕುತೂಹಲ. ಕೆಲವೊಮ್ಮೆ ಮೂರ್ಖತನವೂ ಆಗಬಹುದು. ಇವತ್ತು ಎರಡೂ ಸೇರಿಕೊಂಡಂತೆ ಇದೆ. ಮೀರಾ, ನಾನು ಒಂದು ವಿಷಯ ಹೇಳಿಲ್ಲ. ಇನ್ನೇನು? ಈಗ್ಲೇ ಹೇಳು. ತಾತ ಸಾಯೋದಕ್ಕೆ ಮುಂಚೆ ಕೊನೆಯದಾಗಿ ನನ್ನ ಕೈ ಹಿಡಿದು ಅವಳು ಇನ್ನೂ ಕಾಯ್ತಿದ್ದಾಳೆ ಅಂತ ಹೇಳಿದರು. ನಾನು ಯಾರು ಅಂತ ಕೇಳಿದಾಗ ಉತ್ತರ ಕೊಡಲಿಲ್ಲ. ಅವಳು ಅಂದ್ರೆ ಫೋಟೋದಲ್ಲಿದ್ದ ಆ ಹುಡುಗಿಯ? ಗೊತ್ತಿಲ್ಲ. ಆದರೆ ಈಗ ಎಲ್ಲವೂ ಅದಕ್ಕೆ ಸೇರ್ತಿದೆ ಅನ್ನಿಸುತ್ತಿದೆ. ಅಚಾನಕ್ ಮೇಲಿನ ಮಹಡಿಯಿಂದ ಸಣ್ಣ ಮೃದುವಾದ ಹೆಜ್ಜೆ ಶಬ್ದ ಬರುತ್ತದೆ. ಒಂದು ಹೆಜ್ಜೆ, ವಿರಾಮ, ಮತ್ತೊಂದು ಹೆಜ್ಜೆ. ಇಬ್ಬರೂ ಮಾತು ನಿಲ್ಲಿಸಿ ಮೇಲಕ್ಕೆ ನೋಡುವರು. ಅದು ಕೇಳಿಸುತ್ತೆ? ದಯವಿಟ್ಟು ಅದು ಗಾಳಿಯೇ ಅಂತ ಹೇಳಬೇಡ. ಗಾಳಿಯಲ್ಲ, ಯಾರೋ ಇದ್ದಾರೆ. ಅಥವಾ ಏನೂ ಇದೆ. ಈಗ ಹೊರಗೆ ಓಡೋಣ ಅಂತ ಹೇಳಿದ್ರೆ ಕೇಳ್ತೀಯಾ? ಇಲ್ಲ. ಯಾಕೆಂದರೆ ನನ್ನ ಹೆಸರು ಯಾರೋ ಹತ್ತಿರದಿಂದ ಕರೆದಂತೆ ಈಗ ಕೇಳಿಸಿತು. ಏನು? ತುಂಬ ನಿಧಾನವಾಗಿ, ಅರ್ಜುನ್ ಅಂತ, ಮೇಲಿಂದ. ಮೆಟ್ಟಿಲಿನ ಮೇಲಿನ ತತ್ತಲೆಯಲ್ಲಿ ಮಿಂಚಿನ ಹೊಳಪು ಒಂದು ಕ್ಷಣ ಹೊಕ್ಕು ಹೋಗುತ್ತದೆ. ಆ ಒಂದೇ ಕ್ಷಣದಲ್ಲಿ ಬಿಳಿ ಉಡುಪಿನ ಚಿಕ್ಕ ಆಕೃತಿ ಮೆಟ್ಟಿಲಿನ ತುದಿಯಲ್ಲಿ ನಿಂತಿರುವಂತೆ ಕಾಣುತ್ತದೆ. ಹೊಳಪು ಮಾಯವಾದ ಕೂಡಲೇ ಅದು ಕಾಣೆಯಾಗುತ್ತದೆ. ಅಲ್ಲಿ ಯಾರೋ ಇದ್ದರು, ನಾನು ನೋಡಿದೆ. ನಾನೂ ನೋಡಿದೆ. ಅದು ಮನುಷ್ಯನೋ ನೆರಳೋ ನೆನಪೋ ಗೊತ್ತಿಲ್ಲ. ಅರ್ಜುನ್, ಈಗೇನ್ ಮಾಡೋದು? ಬಾಗಿಲು ತೆರೆದು ಒಳಗೆ ಬಂದಿದ್ದೇವೆ. ಈಗ ಮೇಲಿನ ಕೊಠಡಿ ತೆರೆದು ಸತ್ಯ ನೋಡಬೇಕು. ಅರ್ಜುನ್ ಕೀಲಿಯನ್ನು ಮತ್ತೆ ಬಿಗಿಯಾಗಿ ಹಿಡಿದು ಮೊದಲ ಮೆಟ್ಟಿಲಿನ ಮೇಲೆ ಕಾಲಿಡುತ್ತಾನೆ. ಮೇಲಿನ ಕತ್ತಲಿಯಿಂದ ಮತ್ತೊಮ್ಮೆ ಅವನ ಹೆಸರನ್ನು ಕರೆಯುವ ಮೃದುವಾದ ಧ್ವನಿ ಕೇಳಿಸುತ್ತದೆ. ಮೆಟ್ಟಿಲಿನ ಮೇಲಿನ ಕೊನೆಯ ಹೆಜ್ಜೆ ಇಟ್ಟ ಕೂಡಲೇ ಕೆರಗಿನಿಂದ ಕೇಳಿ ಬರುತ್ತಿದ್ದ ಗಾಳಿಯ ಊದು ಶಬ್ದವೂ ದೂರವಾಗುತ್ತದೆ. ಮೇಲಿನ ದಾರಿಯಲ್ಲಿ ಅವರ ಉಸಿರಾಟ ಮತ್ತು ನೆಲದ ಮರದ ಮೃದುವಾದ ಕಿರಿಚಾಟ ಮಾತ್ರ ಉಳಿಯುತ್ತದೆ. ಅರ್ಜುನ್, ಆ ಧ್ವನಿ ಇಲ್ಲೇ ಇತ್ತು. ಈಗ ಮತ್ತೆ ಕರೆಯುತ್ತಿದೆಯಾ? ಇಲ್ಲ, ಈಗ ಕರೀತಿಲ್ಲ. ಆದರೆ ಈ ಬಾಗಿಲಿನ ಹಿಂದೆ ಯಾರೋ ಕಾಯ್ತಿದ್ದಾರೆ ಅನ್ನಿಸುತ್ತಿದೆ. ನಾವು ಹಿಂದಿರುಗಬಹುದು. ಸತ್ಯ ನೋಡೋದು ನಂತರವೂ ಆಗಬಹುದು. ಬದುಕಿದ್ದರೆ ಸಾಕು.
ಇಷ್ಟು ದೂರ ಬಂದ ಮೇಲೆ ಹಿಂದಿರುಗಿದ್ರೆ ಕೆಳಗೆ ಹೋದರೂ ಇದೇ ಧ್ವನಿ ನಮ್ಮ ಹಿಂದೆ ಬರುತ್ತದೆ. ಸರಿ, ಆದ್ರೆ ಬಾಗಿಲು ನೀನೇ ತೆರೆಯು, ನಾನು ಟಾರ್ಚ್ ಹಿಡ್ತೀನಿ. ಟಾರ್ಚ್ ನೇರವಾಗಿ ಒಳಗೆ ಹೊಡೆ. ಏನಾದರೂ ಚಲಿಸಿದ್ರೆ ತಕ್ಷಣ ಹೇಳು. ಅರ್ಜುನ್ ಕೈಯನ್ನು ಬಾಗಿಲಿನ ಅಂಚಿನ ಮೇಲೆ ಇಟ್ಟು ನಿಧಾನವಾಗಿ ತಳ್ಳುತ್ತಾನೆ. ಬಾಗಿಲು ಉದ್ದವಾದ ನರಳುವ ಶಬ್ದದೊಂದಿಗೆ ತೆರೆಯುತ್ತದೆ. ಒಳಗಿರುವ ಗಾಳಿ ಹೊರಗೆ ಹರಿದು ಬಂದು ಅವರ ಮುಖಕ್ಕೆ ಹಿಮದಷ್ಟು ಚಳಿ ತಟ್ಟುತ್ತದೆ. ಅಯ್ಯೋ, ಈ ಕೊಠಡಿ ಕೆಳಗಿನ ಮನೆಗಿಂತಲೂ ಚಳಿ. ಕಿಟಿಕಿ ಮುಚ್ಚಿದೆಯಲ್ಲ? ಹೌದು, ಆದರೂ ಗಾಳಿ ಸುತ್ತುತ್ತಿದೆ. ನೋಡು, ಅಲ್ಲಿ ಮಧ್ಯದಲ್ಲಿ ಒಂದು ಹಳೆಯ ಪೆಟ್ಟಿಗೆ ಇದೆ. ಹಾಗೆ ಅಲ್ಲಿ ಟೇಬಲ್ ಮೇಲೊಂದು ಪುಸ್ತಕವೂ ಇದೆ. ಅದು ದಿನಚರಿಯೇ ಇರಬಹುದು. ಮೊದಲು ಪೆಟ್ಟಿಗೆಯನ್ನೇ ನೋಡೋಣ. ತಟ್ಟುವ ಶಬ್ದ ಅದರಿಂದಲೇ ಬಂದಂತಿದೆ. ನಾನು ಬಾಗಿಲ್ನ ಹತ್ರ ನಿಂತ್ಕೊಳ್ತೀನಿ. ಏನಾದ್ರೂ ತಪ್ಪಾದ್ರೆ ಓಡೋಣ. ಓಡೋಣ ಅಂತ ಹೇಳಿದ್ರೂ ನೀನು ನನ್ನನ್ನು ಎಳೆಯಬೇಕು. ನಾನು ಈಗ ಸತ್ಯ ನೋಡದೇ ಹೋಗಲ್ಲ. ಟಾರ್ಚಿನ ಬೆಳಕು ನೆಲದ ಮೇಲೆ ಜಾರುತ್ತಾ ಪೆಟ್ಟಿಗೆಯವರೆಗೆ ತಲುಪುತ್ತದೆ. ಪೆಟ್ಟಿಗೆ ಚಿಕ್ಕದಾದರೂ ಗಟ್ಟಿಯಾದ ಮರದಿಂದ ಮಾಡಿದ್ದು, ಅಂಚುಗಳಲ್ಲಿ ಕಪ್ಪಾದ ಬೆಳ್ಳಿ ಅಲಂಕಾರಗಳು ಮಸುಕಾಗಿ ಕಾಣುತ್ತವೆ.